ಅಪ್ಪನ ಸೆಲ್ಫಿ ಹುಚ್ಚಿಗೆ ನೀರಿನಲ್ಲಿ ಕೊಚ್ಚಿ ಹೋದ ಮಗು ತಂದೆ ಪಾರಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಿವಿ ಸಾಗರ ಬಳಿ ನಡೆದಿರುವಂತಹ ಘಟನೆ ಇದು. ವಿವಿ ಸಾಗರ ನಾಲೆ ಬಳಿ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಅಪ್ಪ ಮಗ ಇಬ್ರು ಹೋಗಿರ್ತಾರೆ. ಸಮರ್ ಆತನಿಗೆ 4 ವರ್ಷ, ನೀರು ಪಾಲಾದ ಕಂದಮ್ಮ. ಸಾರ್ವಜನಿಕರ ಸಹಾಯದಿಂದ ತಂದೆ ಜಾಫರ್ ಬಚಾವಾಗಿದ್ದಾರೆ. ಆದಿವಾಲ ಗ್ರಾಮದ ಜಾಫರ್ ಸಾದಿಕ್ ನಾಲೆ ನೀರಿಗೆ ಇಳಿದಿದ್ರು. ಮೊಬೈಲ್ ನಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಬೇಕು ಅಂತ ಹೇಳಿ ಹೋಗಿದ್ರು. ಆ ಸಂದರ್ಭದಲ್ಲಿ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಹಿರಿಯೂರು ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂತದ್ದು. ನೋಡಿ, ಈ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋಗಿ ಮಗು ಸಾವನ್ನಪ್ಪಿರುವಂತದ್ದು. ಅಪ್ಪನ ಸೆಲ್ಫಿ ಹುಚ್ಚಿಗೆ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಮಗು. ಅಂದ್ರೆ ಎಷ್ಟರ ಮಟ್ಟಿಗೆ ಆ ಫೋನಿನಲ್ಲಿ ಮುಳುಗಿ ಹೋಗ್ಬಿಡ್ತಾರೆ ಅಂತ ಹೇಳಿ. ಪಕ್ಕದಲ್ಲಿರುವಂತಹ ಮಗು ಕೂಡ ಆತನಿಗೆ ಕಾಣಿಸಿಲ್ಲ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಆತನಿಗೆ ಸೆಲ್ಫಿ ಹುಚ್ಚ ಅನ್ಸುತ್ತೆ. ಈಗ ಮಗು ಕೊಚ್ಕೊಂಡು ಹೋಗಿತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆ ಮಗುವನ್ನ ಎತ್ತುವಂತಹ ಪ್ರಯತ್ನ ಮಾಡಿದ್ದಾರೆ. ಮಗುವನ್ನ ಹೊರಗಡೆ ತೆಗೆದುಕೊಂಡು ಬಂದಿದ್ದಾರೆ.